ವೆಲ್ಕಮ್ ಟು ಕಾರ್ತಿಕ್ ನಾಯಕ್ TM ಯೂಟ್ಯೂಬ್ ಚಾನಲ್. ಗೈಸ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಬೆಳಿಗ್ಗೆ ಎದ್ದೆ. ಇವತ್ತು ತುಂಬ ಲೇಟಾಗಿದೆ ಅಂತ ಗೊತ್ತು. ಟೈಮ್ ನೋಡಿದ್ರೆ 11:18 ಸರಿ ಅಂತ 11:18 ಆಗಿದೆ. ಏನು ಮಾಡೋದು ಅಂತ ದಿನ ಎದಳೋ ಥರ ಎದ್ದೀಚೆ ಬರುವ ಅಂತ ರೂಮಿಂದ ಈಚೆ ಬಂದು ಹಂಗೆ ನಡ್ಕೊಂಡು ಫೋನ್ ನೋಡ್ತಾನೆ. ಈಚೆ ಬಂದು ದಿನ ನಮ್ಮ ಮರಕ್ಕೆ ನಮಸ್ಕಾರ ಮಾಡಿ ಕ್ಯಾಲೆಂಡರ್ ನೋಡಿದೆ. ಡೇಟ್ 30, ಈ ಮಂತ್ ಎಂಡ್ ಡೇಟು. ಸರಿ ಅಂತ ಸೋಮವಾರ ಬೇರೆ ರೆಡಿ ಆಗಬೇಕು. ಸಿಗ್ತೀನಿ. ಎದ್ದಿರೋದೇ ಲೇಟು ಅಂತ ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಹಂಗೆ ನೋಡ್ತಾ ಎಲ್ಲ ರೆಡಿಯಾಗಿದೆ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಯಿತು. ಎಲ್ಲಿಗೆ ಹೋಗ್ಬೇಕಂದ್ರೆ ಹೊಟ್ಟೆ ತುಂಬ ಹಸಿತಿತ್ತು. ನೆನ್ನೆ ನೈಟು ಊಟ ಮಾಡಿರಲಿಲ್ಲ, ತಿಂಡಿ ಮಾಡಿರಲಿಲ್ಲ. ಬಂಗಾರಿಗೆ ಹೇಳಿ ನಮ್ಮ ದೊಡ್ಡಮ್ಮ ಮನೆ ಕಡೆ ಬಂದೆ. ನಮ್ಮ ಜೂಲಿ ಆಟ ಆಡ್ತಾ ಕುಂತಿತ್ತು. ಏನು ಜೂಲಿ, ಏನು ಮಾಡ್ತಿದ್ದೆ ಅಂತ ಕೇಳಿದೆ. ಹಂಗೆ ಅವಳು ಸೈಲೆಂಟ್ ಅದು. ಸರಿ ಅಂತ ತಲೆ ಮುಟ್ಬಿಟ್ಟು ನೈಸ್ ಮಾಡಿ ಮತ್ತೆ ಈಚೆ ಬಂದು ನೋಡಿದೆ. ಆಷಾಢ ಒಳ್ಳೆ ಗಾಳಿ ಬೀಸಿತ್ತು. ಗಾಳಿಪಟ ಆಡಿಸೋ ಅನ್ನಿಸ್ತು. ಬೇಡ, ಫಸ್ಟ್ ತಿಂಡಿ ಮಾಡಬೇಕು ಅಂತ ಬಾಸಿಗೆ ನಮಸ್ಕಾರ ಮಾಡಿ ಕಾರೊಳಗೆ ಹೊಟ್ಟೆ ತುಂಬ ಹಸಿತಿತ್ತು. ಸರಿ ಅಂತ ಹೋಟ್ಲಿಗೆ ಹೋಗುವ ಅಂತ ಬಂಗಾರನ್ನೇ ಎತ್ಕೊಂಡೆ. ಯಾಕಂದರೆ ಚಿನ್ನಿಲೇ ಹೋಗ್ಬೋದಾಗಿತ್ತು ಅಂತ. ಆದರೆ ಮಳೆ ಬರೋ ರೇಂಜ್ಗಿತ್ತು. ಸರಿ, ಇನ್ನೇನು ಹೋಟ್ಲಿಗೆ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಳ್ಳುವ ಅಂತ ಕಾರ್ನ ರಿವರ್ಸ್ ತಗೊಂಡು ಮನೆ ಹತ್ರನೇ ಇನ್ನೇನು ಮಾಡೋದು, ಹೋಟೆಲ್ಗೆ ಹೋಗಿ ಊಟ ಮಾಡುವ ಇವತ್ತು. ಇಲ್ಲ ಅಂದರೆ ಸಂಜೆ ಎಲ್ಲಿಗಾದರೂ ಹೋದರೆ ಅದು ಸಿಗಲ್ಲ ಅಂತ ಅಂದ್ಕೊಂಡೆ. ಯಾವ ಹೋಟ್ಲಿಗಪ್ಪ ಹೋಗೋದಂತ ಹಂಗೆ ರೋಡ್ ಹತ್ರ ಬಂದೆ. ರೋಡ್ ಹತ್ರ ಬಂದಾಗ ನಮ್ಮ ಚಪಾತಿ ಹೋಟ್ಲಿಗೆ ಹೋಗುವ ಅಂತ ಅಂದ್ಕೊಂಡೆ. ಬಂದ ತಕ್ಷಣ ನಮ್ಮ ಚಪಾತಿ ನಾನು ವಿಡಿಯೋ ಮಾಡ್ತಿರೋದು ನೋಡು ಒಂದು ಸ್ಮೈಲ್ ಕೊಟ್ಟ. ಏನಪ್ಪ ಚಪಾತಿ ಈ ಥರ ಸ್ಮೈಲ್ ಅಂತ ಊಟನೇ ಆರ್ಡ್ರ್ ಮಾಡಿದೆ. ಚಪಾತಿ ಊಟ ಮಾಡ್ತಾ ನಮ್ಮ ಚಪಾತಿ ನೆನ್ನೆ ನಮ್ಮ ಬ್ಲಾಗ್ ನೋಡಿದ್ದಾರೆ ಅಂತ ಗೊತ್ತಾಯಿತು. ಬ್ಲಾಗ್ ಬಗ್ಗೆ ಏನು ಕಮೆಂಟ್ ಇದೆ ಅಂತ ನಮ್ಮ ಚಪಾತಿನೇ ಹೇಳ್ತಾರೆ ನೋಡಿ. ಅದು ಸೈಡ್ಗೆ ಹೋಗಿದ್ದ ಫೇಸು ಉರಿಕಂಡಿದ್ದ ಪವನಣ್ಣ. ಕಾರಲ್ಲಿ ಒಂದು ಸೈಡ್ ಕ್ಯಾಮ್ರಾ ಇಟ್ರೆ ಹೆಂಗೆ ಕಾಣೋದು ಪವನಣ್ಣ? ಅದಕ್ಕೆ ಹೇಳೋದು ಕ್ಯಾಮ್ರಾ ಹೆಂಗ್ ಹಿಡಿದ್ರು ಒಂದೇ ದಿಕ್ಕಿಗೆ, ಯಾವ ದಿಕ್ಕಿಡ್ರು ಹಂಗೆ ಕಡೆ. ನೀನು ಅಂಕಲ್ಗೆ ಮದುವೆ ಆಗದ ಯಾವ ಥರ ವಿಷ್ಣುವರ್ಧನ್ ಥರ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಂಟಾನೆ ಮಾಡ್ಬಿಡ್ತೀನಿ ಹೇಳ್ರು. ಆಯ್ತಾ, ಹೋಗಿನಿ ನಾನು. ನೀನು ವಿಡಿಯೋ ನೋಡಿಲ್ಲ. ಉಜ್ಜಿನ ಕೇಳಿದಾಗ ಯಾವ ಗೋಳೆ ಮಗ ನೋಡು ಕ್ಯಾಮ್ರಾ ಹಿಡ್ಕೊಂಡು ನಾನು ಒಂದು ವಿಡಿಯೋ ಮಾಡ್ತೀನಿ, ನಾನು ಬ್ಲಾಕ್ ಮಾಡ್ತೀನಿ, ಹೋಯ್ತಿರ್ತಾವ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾವ್ದು ಹೇಳಿ, ಇಲ್ಲಿ ಹೇಳು ಫಸ್ಟ್, ಆಮೇಲೆ ಹೇಳೆ. XUV ನೀನ್ ಹೇಳಿದ್ದೇನಾ? ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಕರೆಕ್ಟಾಗಿ ನೋಡು. ಎಕ್ಸೋದು ಇಂಗ್ಲಿಷ್ ಹೇಳ್ಕೊಟ್ಟಿಲ್ಲ. ನೋಡ್ಲೆ ಕೂಡ ಇದೆಲ್ಲ ಹಿಡ್ಕೊಂಡು ಆಯ್ತಲ್ಲ ಅಷ್ಟೇ. ಸರಿ ಅಂತ ಸ್ವಲ್ಪ ಹೊತ್ತು ಚಪಾತಿನ ರೇಗಿಸ್ಕೊಂಡು ಈಚೆ ಬಂದೆ. ಶಂಕರಣ್ಣ ಕುಂತಿತ್ತು. ಅಣ್ಣನ ಹತ್ರ ಮಾತಾಡ್ಕೊಂಡು ಏನಣ್ಣ ಅಂತ. ಅಣ್ಣ ಎಲ್ಲಿಗೆ ಹೋಗ್ಬೇಕು ಬಾ ಅಂತ. ಇಲ್ಲ ಅಣ್ಣ ಕೆಲಸ ಇದೆ ಅಂತ ಹೇಳ್ದೆ. ನಾನು ನಿಲ್ಸಿದ ಕಾರ್ ಮುಂದೆ ಒಂದು ಫಾರ್ಚುನರ್ ಕಾರ್ ಪಾರ್ಕಿಂಗ್ ಆಗಿತ್ತು. ಅದಕ್ಕೆ ಅಣ್ಣ ಹೇಳ್ತು ನಾವು ಯಾವಾಗ ಆ ಥರ ಕಾರ್ ತಗೊಳ್ಳೋದು ಅಂತ. ಅದಕ್ಕೆ ನಾನು ಹೇಳಿದೆ ಇರೋ ಕಾರ್ನೇ ಫಾರ್ಚುನರ್ ರೇಂಜ್ಗೆ ಇಷ್ಟಪಡುವಣ ಅಂತ. ಆದರೂ ಕಾರ್ ಒಳಗಡೆ ಕುಂತ್ಕೊಂಡಾಗ ಕಾರ್ ನೋಡಿದಾಗ ಆಸೆ ಆಯಿತು ನಾನು ತಗೋಬೇಕಂತ. ಸರಿ ಅಂತ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂಗಾರನ ಪಾರ್ಕ್ ಮಾಡಿ ಎಲ್ಲಿಗೆ ಹೋಗುವ ಅಂದರೆ ನಮ್ಮ ದೊಡ್ಡಮ್ಮನ ಮಾತಾಡ್ಸುವ ಅಂತ ಬಂದೆ. ನಮ್ಮ ದೊಡ್ಡಮ್ಮನ ಹತ್ರ ಸ್ವಲ್ಪ ತೀಟ್ಲೆ ಪಾಟ್ಲೆ ಮಾಡ್ಕೊಂಡು ಇರಬೇಕಾದ್ರೆ ಅವ್ರ ಮಕ್ಕಳು ಬಂದರು. ಅವ್ರ ಹತ್ರ ಸ್ವಲ್ಪ ನಮ್ಮ ದೊಡ್ಡಮ್ಮ ಆಟ ಆಡ್ತಾ ಕೂತಿದ್ರು. ಮತ್ತೆ ಚಪಾತಿ ಬಂದ್ಬಿಟ್ಟು ನರಸೀಪುರಕ್ಕೆ ಹೋಗ್ಬೇಕು ಅಂತ. ಸರಿ ಆಯ್ತಂತ ಹೋಗುವ ನಡಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಕಾವೇರಿ ನದಿ ತುಂಬಿ ಹರಿತಾ ಇತ್ತು. ಸರಿ ಅಂತ ಚಪಾತಿ ಗಾಡಿ 42 ಕಿಲೋಮೀಟರ್ ಫಾಸ್ಟಲ್ಲಿ ಅಷ್ಟೇ ಓಡಿಸೋದು. ಯಾಕಂದರೆ ಫ್ಯಾಮಿಲಿ ಮ್ಯಾನು, ಹೆಂಡತಿ ಮಕ್ಕಳಿದ್ದಾರೆ ಅಂತ ಬೇರೆ ಹೇಳ್ದ. ಸರಿ ಆಯಿತು ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾ ದಾರಿಯಲ್ಲಿ ಏನು ವ್ಯೂ ಗ್ರೀನರಿ ಅಂತ ನೋಡ್ತಾ ಇದ್ವು. ನೋಡ್ಕೊಂಡು ಹೋಗ್ಬೇಕಾದ್ರೆ ಸರಿ ಇನ್ನೇನು ನರಸೀಪುರಕ್ಕೆ ಏನಕ್ಕೆ ಚಪಾತಿ ಹೋಗ್ಬೇಕಂತ ಹೇಳಿದ್ದಕ್ಕೆ ಹೋಟ್ಲದು ಬ್ಯಾನರ್ಗಳಿಲ್ಲ, ಬ್ಯಾನರ್ಗಳು ಮಾಡಿಸ್ಬೇಕು ಅಂತ ಹೇಳ್ದೆ. ಸರಿ ಆಯಿತು ಹೋಗುವ ಅಂತ ಹೇಳಿ ನರಸೀಪುರ ಹತ್ತತ್ರ ಡಿಗ್ರಿ ಕಾಲೇಜ್ ಹತ್ರ ಬಂದು ಸರಿ ಇನ್ನೇನು ಅಂತ ಕೇಳಿದ್ದಕ್ಕೆ ಹೋಟ್ಲು ಬ್ಯಾನರ್ ಎಲ್ಲ ಹೋಗಿದೆ, ಹೊಸ ಬ್ಯಾನರ್ ಹಾಕ್ಸ್ಬೇಕು ಅಂದ.
ನರಸೀಪುರದಲ್ಲಿ ಫೈನ್ ಬೀಳುತ್ತೆ ಚಪಾತಿ ಅಂತ ಹೇಳಿದ್ದಕ್ಕೆ ಹೌದು ಬೀಳ್ತೈತೆ, ಹೆಲ್ಮೆಟ್ ಹಾಕೋಬೇಕು, ಈಗಲೇ ಗಾಡಿ ಮೇಲೆ ಒಂದು ಕೇಸ್ ಐತೆ ಅಂತ ಹೆಲ್ಮೆಟ್ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ನೋಡ್ಕೊಂಡು ಬಂದ್ವು. ಬರಬೇಕಾದ್ರೆ ಎಲ್ಲಿ ರೇಡಿಯಂ ಸ್ಟಿಕ್ಕರ್ ಅಂಗಡಿಲಿ ಅಂತ ಹೇಳಿ ಹೋಗಿ ಅಲ್ಲಿ ಬ್ಯಾನರ್ ಸೈಜಲ್ಲಿ ಕೊಟ್ಟು ಪ್ರಿಂಟ್ ನೋಡಿಕೊಂಡು ಸರಿ ಅಂತ ಓಕೆ ಕೊಟ್ಬಿಟ್ಟು ಬಂದ್ವು. ಈಚೆ ಬಂದು ರಾಯಲ್ ವರ್ಲ್ಡ್ಸಲ್ಲಿ ಶಾಪಿಂಗ್ ಮಾಡುವ ಅಂದ. ಏನು ತಗೋತೀಯ ಚಪಾತಿ ಅಂದಕ್ಕೆ ಶಾಂಪ್ ಅಂತ ಹೇಳಿದೆ. ಸರಿ ತಗೊಂತ ಬಿಟ್ಟೆ. ಇನ್ನೇನು ತಗೋಬೇಕು ಚಪ್ಪೆ? ಇನ್ನೇನು ತಗೋಬೇಕು? ಬೇರೆ ಕಲರ್ಗೆ ಮೈಸೂರು ಸ್ಯಾಂಡ್ಲೆಸ್ ಹಾಕೋಲ್ಲ, ದೇಸಿ ಬ್ರ್ಯಾಂಡ್ ಮಾತ್ರ ಯೂಸ್ ಮಾಡೋಣ. ಬಂದು ಸರ್ ಚಾಕ್ಲೇಟು ಡೈರಿ ಮಿಲ್ಕ್ ತಗೋ. ಡೈರಿ ಮಿಲ್ಕ್ ಎಲ್ಲ ಕೊಡಿಸ್ಕೊಡ್ದು ಕಣ. ಇನ್ಯಾವ್ದು ಕೊಡಿಸ್ಬೇಕು? ಡ್ರೈ ಫ್ರೂಟ್ಸ್ ಅದು. ಹ್ಞೂ ಕಣ, ಎಷ್ಟು ಸ್ಟಿಕ್ಕರ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಆಫರ್ ಇರೋದು. ಇದೆಲ್ಲ ಸ್ಟಿಕ್ಕರು 250 ಆಫರ್ ಅಲ್ಲೇ ಕೊಟ್ಟಾರಲ್ಲ. ಸರಿ ಅಂತ ಶಾಪಿಂಗ್ ಎಲ್ಲ ಮುಗಿಸಿ ಬಿಲ್ ಹಾಕ್ಸ್ಕೊಂಡು ಈಚೆ ಬಂದು ನೋಡಿದಾಗ ಗೊತ್ತಾಯ್ತು 1329 ರೂಪಾಯಿ ಆಗೈತೆ ಅಂತ. ಸರಿ ಅಂತ ಊರ ಕಡೆ ಬರೋಕ್ಕೆ ಅಂತ ಬಂದು ಬರಬೇಕಾದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿಕೊಂಡು ತ್ರಿವೇಣಿ ಸಂಗಮ ಆಗೋದು ನೋಡ್ಕೊಂಡು ಅಲ್ಲೇ ನೋಡಿ ಆ ಕಡೆಯಿಂದ ಕಪಿಲ, ಈ ಕಡೆಯಿಂದ ಕಾವೇರಿ ನದಿ, ಅಲ್ಲಿ ಸ್ಫಟಿಕ ನದಿ ಉಗಮ ಆಗುತ್ತೆ. ಇದೇ ನೋಡಿ ತಿರುಮ ಕೂಡಲು 3 ನದಿಗಳ ಸಂಗಮ ಆಗೋ ಜಾಗ ಇದು. ಅದನ್ನು ನೋಡಿಕೊಂಡು ಚಪಾತಿ ಹತ್ರ ಒಂದು ಸೆಲ್ಫಿ ತೊಗೊಂಡು ಸರಿ ಎಲ್ಲಿಗೆ ಹೋಗುವ ಅಂತ ಕೇಳಿದೆ. ಇದೆಲ್ಲ ಮುಗೀತಲ್ಲ ಅಂತ ಒಳ್ಳೆ ವ್ಯೂನೇ ಕರೆಕ್ಟಾಗಿ ಇನ್ನೊಂದು ಸಲ ನೋಡ್ತಾ ಇರಬೇಕಾದ್ರೆ ಒಬ್ಬರು ಬ್ಲಾಗರ್ ಸಿಕ್ಕಿದ್ರು. ಯಾವ ಬ್ಲಾಗ್ ಅಂತ ನೋಡ್ತೀರಾ, ಎಲ್ಲ ಮೋಟರ್ ಬ್ಲಾಗಲ್ಲಿ KTM, ಡ್ಯೂಕು, R15 ಬ್ಲಾಗ್ ಮಾಡ್ತಾರೆ. ಆದರೆ ಇದು ಎಕ್ಸೆಲ್ ರೈಡರ್ ಬ್ಲಾಗು. ಯಾವ ಥರ ಗಾಡಿ ಇಟ್ಟಿದ್ದಾರೆ ಅಂದರೆ ಬ್ಲಾಗ್ ಮಾಡೋಕ್ಕೆ ಸಖತ್ತಾಗಿದೆ. ಚಪಾತಿ ಒಂದು ಕ್ಷಣ ನೋಡಿ ಸಾಕಾಗ್ಬಿಟ್ಟು ಯಾಕೆ ಚಪಾತಿ ಅಂತ ಕೇಳಿದ್ದಕ್ಕೆ ಈ ಥರ ಮೋಟರ್ ಬ್ಲಾಗ್ ಮಾಡೋರು ಅವರೇ ಅಂತ ಗೊತ್ತಾಗಿದ್ದಿದೆ ಫಸ್ಟ್ ಅಂತ ಹೇಳ್ದ. ಅದಕ್ಕೆ ಅವ್ರ ಹತ್ರನೇ ಮಾತಾಡಿಸ್ದೆ, ಅಣ್ಣ ಯಾವುದಣ್ಣ ಚಾನಲ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು KA10 ಎಕ್ಸೆಲ್ ರೈಡರ್ ಅಂತ ಫಾಲೋ ಮಾಡಿ ಅಂದರು. ಸರಿ ನಮ್ಮ ಕೈಲಾದರೆ ಸಪೋರ್ಟ್ ಮಾಡುವ ಅಂತ ಅವ್ರನ್ನ ಮಾತಾಡಿಸಿ ಅವರು ಬ್ಲಾಗ್ ಮಾಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಊರ ಕಡೆ ಹೊರಟ್ವು, ಎಲ್ಲ ಕೆಲಸ ಮುಗೀತಲ್ಲ ಅಂತ. ಬಂದಮೇಲೆ ತುಂಬ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಸಾರಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್, ಲವ್ ಯು ಆಲ್.